ಮಠದ ಆನಂದ ಮುನಿಸ್ವಾಮಿ ಇವರ ಪಾದ ನಮಸ್ತೆ ಮಾಡುತ್ತಾ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ರೇಂಜ್ ಫಾರೆಸ್ಟ್ ಆಫೀಸರು ಮಂಡಲ್ ರಾಜ್ಯ ಮಟ್ಟದ ಅಧ್ಯಕ್ಷರ ಶಂಕರಪ್ಪನವರು ವಿಶೇಷರು ಶಾಸ್ತ್ರಿ ಶ್ರೀನಿವಾಸ್ ಜಯದೇವ್ ರವಿ ಈ ಮಟ್ಟದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನನ್ನು ತಾನೇ ತೊಡಗಿಸಿಕೊಂಡು ಮತ್ತು ಮತ್ತು ಎಲ್ಲ ನಾವು ಎಲ್ಲ ಒಟ್ಟಿಗೆ ಎಲ್ಲರೂ ಕೂಡ ವ್ಯಾಪ್ತ ಮಾಡ್ತಾ ಈ ಭಾಗದಲ್ಲಿ ನಮ್ಮ ಈ ಅಧಿಕಾರಿಗಳು ಹಾಗೆ ರೆಡ್ಡಿ ಎಲ್ಲ ಕಟ್ಟುಗಳು ಎಲ್ಲರೂ ಒಟ್ಟಿಗೆ ಕ್ಷಮೆ ಇರಲಿ. ಸಮಯದ ಅಭಾವ ಈ ಬಹಳಷ್ಟು ಮಾಡೋ ಕೆಲಸಗಳಿವೆ. ನಾಳೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮನಸಂತರ್ಪಣೆ ಮಾಡುವಂತೆ ಕೆಲಸ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಆತ್ಮವ್ರ ಕಾಲದಿಂದ ಕೂಡ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಇವತ್ತು ಕೂಡ ನಡೆಸ್ತಾ ಇದ್ದಾರೆ. ತುಂಬಾ ಸಂತೋಷ. ಇಲ್ಲಿ ಸೇರಿಅವರು ಎಲ್ರಿಗೂ ಕೂಡ ಭಗವಂತ ಜಾಪುವಂತ ರಾಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಆಯುರ್ವೇದ ಭಾಗ್ಯವನ್ನು ತೋರಿಸಿದ್ವಿ ಅಂತ ಶಾಸನ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಜಟಿಲವಾದ ವಿಷಯ ಇವತ್ತು ತಹಸೀಲ್ದಾರ್ ಅವರು ಕೂಡ ಕರೆಸಿ ಬೆಳಗ್ಗೆಯನ್ನ ನಮ್ಮ ಜೊತೆಯಲ್ಲಿದ್ದಾರೆ. ಈಗ ನಾನು ಡಿಎಫ್ ಕೂಡ ಮಾತಾಡಿದ್ದೀನಿ. ಇದು ಏನಾಗಿದೆ ಗೊತ್ತಿದ್ದ ಸಾವಿರಾರು ವರ್ಷಗಳು ರಾಮಲಿಂಗೇಶ್ವರ ಸ್ವಾಮಿ ಮಠಕ್ಕೆ ಸೇರಿರುವುದು ಮತ್ತು ಜಾಂಬವ ಮಠಕ್ಕೆ ಸೇರಿದಂತ ಜಾಗ ಮೂಲ. ಇದು ರಾಮಲಿಂಗೇಶ್ವರ ಇತಿಹಾಸ ಒಂದಲ್ಲ ಸಾವಿರಾರು ವರ್ಷಗಳ ಇತಿಹಾಸಗಳನ್ನ ಡೆಪ್ಟಿ ಕಮಿಷನರ್ನ ಮತ್ತು ಡಿಎಫ್ ಮಾತಾಡಿ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಮತ್ತು ಆರ್ಎಫ್ ಅವರು ಇದ್ದಾರೆ. ಒಂದು ವಾರದಲ್ಲಿ ಇದರ ಮಾಹಿತಿಯನ್ನು ತರಿಸಿಕೊಂಡು ನಾನು ಬೆಂಗಳೂರಲ್ಲಿ ಮೀಟಿಂಗ್ ಅನ್ನು ಮಾಡಿ ಅಥವಾ ಕೋಲಾರ ಎಲ್ಲಿ ಅವಕಾಶ ಆಗಲಿ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಇದೊಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿಸಿ ಜನಕ್ಕೆ ದಾಸೋಹ ಮಾಡೋದಕ್ಕೆ ಮತ್ತು ಮದುವೆ ಮಾಡ್ಕೊಳ್ಳೋಕೆ ಅನುಕೂಲ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಆಗ್ತಾ ಇಲ್ಲ. ಫಾರೆಸ್ಟ್ಗೆ ಹೋಗ್ಬಿಟ್ರೆ ಬಹಳ ಕಷ್ಟ. ಫಾರೆಸ್ಟಿಂದ ವಾಪಸ್ ಬರೋದು ಬಹಳ ಕಷ್ಟ. ಆದರೂ ಕೂಡ ನನಗೆ ಭರವಸೆ ಇದೆ. ನಾನು ಡಿ ಸಿ ಅವರು ಮತ್ತು DF ಮತ್ತು ತಾಲೂಕು ಇವನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿ ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿಕೊಳ್ಳೋಣ. ಬಿಡುಗಡೆ ಮಾಡಿಕೊಂಡ್ರೆ ಸರ್ಕಾರದ ವತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು 500-1000 ಜನ ಕೂತ್ಕೊಳ್ಳುವಂಥದ್ದು ಮಾಡೋಣ ಅಂತೇಳಿ ಯೋಚನೆ ಮಾಡ್ತೀನಿ. ಸುಮಾರು ಇವತ್ತು ಮಾಡಬೇಕಂತ ಬಹಳ ವರ್ಷದಿಂದ ಮಾಡಿ ಒಂದಲ್ಲ ಒಂದು ಈಗ ಆಂಜನೇಯರಿದ್ದಾಗ ನಾಟಕ ಹಣ ಮುದ್ದೆ ಮಾಡ್ತೀವಿ. ಆಕರ್ಷಣೆ ಮಾಡೋಕ್ಕಾಗ್ತಾ ಇಲ್ಲ, ಅನುಮತಿ ಸಿಗ್ತಾ ಇಲ್ಲ. ಆದರೂ ಕೂಡ ಇವತ್ತು ನನಗೆ ಭರವಸೆ ಇದೆ. ಮೂಲತಃ ಮಠ ದೇವಸ್ಥಾನಕ್ಕೆ ಸೇರಿದ್ದಾಗಿರೋದ್ರಿಂದ ಇದನ್ನು ವಾಪಸ್ ಪಡೆದು ಆದಷ್ಟು ಬೇಗ ಇಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡೋಣ. ಭಗವಂತ ನಿಮಗೆಲ್ಲ ಆಯಾದ ಭಾಗ್ಯವನ್ನು ತಂದು ಇವತ್ತು 16 ಕಾರ್ಯಕ್ರಮ ಇದೆ. ಆದರೂ ಕೂಡ ನಾನು ಬೆಳಗ್ಗೆ ಒಂದು 2-3 ಕಾರ್ಯಕ್ರಮ ಇರೋದಕ್ಕೆ 9 ಗಂಟೆ ಪೂಜೆ ಬರಬೇಕಂತ ಹೇಳಿ ಆದರೆ ಬರೋಕ್ಕಾಗಲಿಲ್ಲ. ಆದರೂ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಇದನ್ನು ಪರ್ಮನೆಂಟ್ ಆಗಿ ಇವತ್ತು ಕಲ್ಯಾಣ ಮಠಕ್ಕೆ ಬರ ಕಟ್ಟಿದ್ರೆ ಮದುವೆ ಬುದ್ಧಿ ಎಲ್ಲ ಮಾಡ್ಕೋಬಹುದು. ಮತ್ತು ಜಾತ್ರೆ ಬಂದಾಗ ಕೂಡ ದಾಸೋಹ ಮಾಡೋಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತದೆ. ಇದನ್ನು ಮಾಡೋಣ ಅಂತ ಸಂದರ್ಭ ಹೇಳ್ತಾ ಎಲ್ಲರಿಗೂ ಕೂಡ ಇವತ್ತು ಇಲ್ಲಿವರೆಗೆ ಭಗವಂತ ರಾಮಲಿಂಗೇಶ್ವರ ಸ್ವಾಮಿ, ಶಾರದಾಂಬ ಮತ್ತು ಜಾಂಬವ ಇವರೆಲ್ಲರೂ ಕೂಡ ತಮಗೆ ಆಯುರ್ವೇದ ಭಾಗ್ಯವನ್ನು ಕೊಡಲಿ. ಈ ವರ್ಷ ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ಲ ಸಮೃದ್ಧಿ ಆಗಲಿ,
ಎಲ್ಲರೂ ಅನುಕೂಲವಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ದೇವರನ್ನು ಪ್ರಾರ್ಥನೆ ಮಾಡೋಣ. ಮಾಧ್ಯಮದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕಳಿಸ್ತೇನೆ. ಮುಂದಿನ ಕಾರ್ಯಕ್ರಮನ ಸ್ವಾಮೀಜಿಯವರು ಇರ್ತಾರೆ ಮತ್ತು ಶಂಕರಣ್ಣ ಇರ್ತಾರೆ ಮತ್ತು ಕೃಷ್ಣಪ್ಪ ಅವರೆಲ್ಲ ಇರ್ತಾರೆ. ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಹಿಂದ್.